ಈ ತಕರಾರು ಅರ್ಜಿ ಹಾಕಿದ್ರು ಕೂಡ ಕಾನೂನು ಬಾಹಿರವಾಗಿ ಜಮೀನನ್ನ ಸೇಲ್ ಮಾಡಿದ್ದಾರೆ. ಖರೀದಿ ಮಾಡಿದ ಮೇಲೆ ತಕರಾರು ಅರ್ಜಿ ಅಂತ ಹಾಕ್ತಾರೆ, ಸಮಸ್ಯೆ ಇದೆ ಅಂತ ಹಾಕ್ತಾರೆ, ಅದು ಅವ್ರ ಕೈಗೆ ಹೋಗಬಾರದು ಅಂತ. ಕೆಎಸ್ ಅಧಿಕಾರಿ ಪತ್ನಿ ಆರತಿ ದೇಸಾಯಿಗೆ ಜಮೀನನ್ನ ಸೇಲ್ ಡೀಡ್ ಮಾಡಿದ್ದಾರೆ, ಅಂದ್ರೆ ತಗೊಂಡಿದ್ದಾರೆ ಅವರು. ಈಗಾಗಲೇ ಆರತಿ ದೇಸಾಯಿಗೆ ಸೇಲ್ ಡೀಡ್ ಆಗಿದೆ, ಏಜೆಂಟರು ಸೇಲ್ ಡೀಡ್ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ಅವ್ರಿಗೆ ಬರ್ಕೌಟ್ ಬಿಟ್ಟಿದ್ದಾರೆ. ಬಳಿಕ ತಕರಾರು ಅರ್ಜಿಯನ್ನ ಹಾಕಿ ಸ್ಟೇ ತಂದ್ರು ಕೂಡ ಹಣ ಕೊಟ್ಟು ನೋಂದಣಿ ಮಾಡ್ಕೊಳ್ಳಕ್ಕೆ ಇದೀಗ ಸಮಸ್ಯೆ ಆಗ್ತಾ ಇದೆ. ತಹಶೀಲ್ದಾರ್ಗೂ ತಕರಾರು ಅರ್ಜಿಯನ್ನ ಏಜೆಂಟರು ಹಾಕಿದಾರಂತೆ. ಈಗ ನಮಗೆ ಹಣ ಮುಟ್ಟಿಲ್ಲ, ಫ್ರಾಡ್ ಚೆಕ್ ಗಳನ್ನ ಕೊಟ್ಟಿದ್ದಾರೆ ಅಂತ ತಕರಾರು ತೆಗಿತಾ ಇದ್ದಾರೆ ರೈತರು. ಒಳಗೊಳಗೆ ಹಣ ಕೊಟ್ಟು ತಮ್ಮ ಹೆಸರಿಗೆ ಈ ಒಂದು ಭೂಮಿ ಮಾಡಿಸ್ಕೊಂಡಿದ್ದಾರೆ ಎನ್ನುವ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ಸ್ಟೇಷನ್ ಮುಂದೆ ಇದೀಗ ಬಹಳ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಬ್ಲಾಕ್ ಅಂಡ್ ವೈಟ್ ವ್ಯವಹಾರದಲ್ಲಿ ರೈತರಿಗೆ ಹಣ ಸೇರಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರೈತರಿಗೆ ಕೋಟಿ ಕೋಟಿ ಅನ್ಯಾಯ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಈಗ ರೈತರಿಗೆ ಅನ್ಯಾಯ ಮಾಡಿದ್ದು ಹಾಗಾದ್ರೆ ಯಾರು? ಏಜೆಂಟರ ಅಥವಾ ಇನ್ಯಾರು? ಜಮೀನನ್ನ ಖರೀದಿಸಿರುವ ಆರತಿ ದೇಸಾಯಿ ಕೆಎಸ್ ಆಫೀಸರ್ನ ಹೆಂಡತಿ ಮೋಸ ಮಾಡಿದ್ರ? ಜಮೀನ್ ಕೊಟ್ಟು ಅಗ್ರಿಮೆಂಟ್ ಆದ್ರೂ ಕೂಡ ಹಣ ಸಿಕ್ಕಿಲ್ಲ ಅಂತ ರೈತರು ಕೋಪಗೊಂಡಿದ್ದಾರೆ. ಹಣ ಸಿಕ್ಕಿಲ್ಲ ಅಂತ ಏಜೆಂಟರ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಲಾಕ್ ನಲ್ಲೂ ಹಣ ಸಿಕ್ಕಿಲ್ಲ, ವೈಟ್ ನಲ್ಲೂ ಸಿಕ್ಕಿಲ್ಲ ರೀ, ಚೆಕ್ ನಲ್ಲೂ ಕೊಟ್ಟಿಲ್ಲ ರೀ ಅಂತ ಪೊಲೀಸ್ ಸ್ಟೇಷನ್ ಎದುರೇ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬ್ಲಾಕ್ ಅಂಡ್ ವೈಟ್ ವ್ಯವಹಾರದಲ್ಲಿ ರೈತರಿಗೆ ಹಣ ಸೇರಿಲ್ಲ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ರೈತರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀನು ಬ್ಲಾಕ್ ಅಲ್ಲಾದ್ರೂ ಕೊಡು ಗುರು, ವೈಟ್ ಅಲ್ಲಾದ್ರೂ ಕೊಡು, ಮೊದಲು ಅದೇನ್ ಮಾತಾಡಿದ್ಯೋ ಅದನ್ನ ಸೆಟಲ್ಮೆಂಟ್ ಮಾಡು ನನ್ಗೆ ಅಂತ ರೈತರು ಕೇಳ್ತಾ ಇದ್ದಾರೆ. ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಮತ್ತೆ ಇದ್ದಂತಹ ಭೂಮಿ 5 ಎಕರೆ 33 ಕುಂಟೆ ಅಂದ್ರೆ ಏನ್ ಹುಡುಗಾಟನಾ?